ಪತ್ತೆ ಸಿಗದಂತೆ ಬದಲಾದ ರ್ಯಾಪರ್ ಚಂದನ್ ಶೆಟ್ಟಿ. ಲೈಫ್ ಚೇಂಜ್ ಆಗಲ್ಲ, ಲುಕ್ ಚೇಂಜ್ ಮಾಡ್ಕೊಳ್ಳಿ. ಏನಾದ್ರೂ ಗುಡ್ ನ್ಯೂಸ್ ಇದೆಯಾ ಶೆಟ್ರೆ? ಫ್ಯಾನ್ಸ್ ಪ್ರಶ್ನೆ. ಸೆಲೆಬ್ರಿಟೀಸ್ ಏನ್ ಮಾಡಿದ್ರು ಟ್ರೆಂಡ್ ಆಗುತ್ತೆ. ಅದರಲ್ಲೂ ಆಗಾಗ ಟ್ರೆಂಡ್ ನಲ್ಲಿ ಇರೋರಂತೂ ಮುಗೀತು. ಅವರೇನೇ ಮಾಡಿದ್ರು ಫ್ಯಾನ್ಸ್ ಅದನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ. ಇತ್ತೀಚೆಗೆ ಚಂದನ್ ಮಾಡಿದ ರ್ಯಾಪ್ ಸಾಂಗ್ ಅಂತೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ. ಕಾಟನ್ ಕ್ಯಾಂಡಿ ಹಾಡಿಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದರದ್ದೇ ಹವಾ ಜೋರಾಗಿತ್ತು. ಹೌದು, ರೀಲ್ಸ್ ಮಾಡೋರಂತೂ ತಾಮುಂದು ನಾಮುಂದು ಅಂತ ಕಾಟನ್ ಕ್ಯಾಂಡಿ ಹಾಡಿಗೆ ಹೆಜ್ಜೆ ಹಾಕಿದ್ದೆ. ರ್ಯಾಪ್ ಸಾಂಗ್ಸ್ ಲವರ್ಸ್ ರೆಸ್ಪಾನ್ಸ್ ರೀಚ್ ಕಂಡು ಚಂದನ್ ಶೆಟ್ಟಿ ಹಾಗೂ ಪಾರ್ಟ್ನರ್ ಸುಷ್ಮಿತಾ ಗೋಪಿನಾಥ್ ಪಾರ್ಟಿ ಕೂಡ ಮಾಡ್ತಾ ಇದ್ರು. ಸದ್ಯಕ್ಕೆ ಆ ಸಾಂಗ್ 21 ಮಿಲಿಯನ್ ಕ್ರಾಸ್ ಮಾಡಿದೆ. ರಿಲೀಸ್ ಆಗಿ ಕೇವಲ ಒಂದೇ ಒಂದು ತಿಂಗಳಾಗಿದೆ ಅಷ್ಟೇ. ಇಷ್ಟು ಕಡಿಮೆ ಸಮಯದಲ್ಲಿಯೇ ಇಷ್ಟೊಂದು ರೀಚ್ ಆಗಿರುವುದು ಚಂದನ್ ಶೆಟ್ಟಿಗೆ ನಿಜಕ್ಕೂ ಸಂತೋಷವಾಗಿದೆ. ಚಂದನ್ ವೈಯಕ್ತಿಕ ಜೀವನ ಈಗ ಮುಚ್ಚುಮರೆ ಅಂತ ಏನೂ ಇಲ್ಲ, ಬದಲಿಗೆ ತೆರೆದ ಪುಸ್ತಕವಾಗಿದೆ. ಅಂದ್ರೆ ಅವರ ಡಿವೋರ್ಸ್ ವಿಚಾರ ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ ಆಗಿದೆ. ಆದ್ರೆ ಡಿವೋರ್ಸ್ ಆದ ಮೇಲೆ ಚಂದನ್ ಶೆಟ್ಟಿ ಸಾಕಷ್ಟು ಬದಲಾಗಿದ್ದಾರೆ. ಲೈಫ್ ನ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕಾಣಿಸ್ತಾ ಇದೆ. ಸಿನಿಮಾ ಸಾಂಗ್ಸ್ ಅಂತ ಆರಾಮಾಗಿ ಇರೋ ಚಂದನ್ ಶೆಟ್ಟಿ ಈಗ ನ್ಯೂ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೆಲೆಬ್ರಿಟಿಗಳು ಫೋಟೋ ಜೊತೆಗೆ ಹಾಕುವ ಕ್ಯಾಪ್ಷನ್ ಬಹಳ ಮುಖ್ಯವಾಗುತ್ತೆ. ಏನನ್ನ ಹೇಳುವುದಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ಅದರಿಂದ ಅರ್ಥವಾಗಿ ಬಿಡುತ್ತೆ. ಈಗ ಎಲ್ಲರೂ ಚಂದನ್ ಶೆಟ್ಟಿ ಕ್ಯಾಪ್ಷನ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಜೀವನದಲ್ಲಿ ಯಾವುದನ್ನ ಬದಲಾವಣೆ ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲವೋ ಆಗ ನಿಮ್ಮ ಲುಕ್ ಚೇಂಜ್ ಮಾಡಿಕೊಳ್ಳಿ ಎಂದು ಬರೆದುಕೊಂಡಿದ್ದಾರೆ. ಇನ್ನು ಚಂದನ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ 2 ಫೋಟೋಗಳನ್ನ ಹಾಕೊಂಡಿದ್ದಾರೆ. ಅದರಲ್ಲಿ ಒಂದು ಕಲರ್, ಮತ್ತೊಂದು ವೈಟ್ ಅಂಡ್ ಬ್ಲ್ಯಾಕ್. ಫುಲ್ ಶೇವ್ ಮಾಡಿ ಮೀಸೆ ಇಲ್ಲದೆ ಕೊಂಚ ದಾಡಿ ಮಾತ್ರ ಸ್ಟೈಲಿಶ್ ಆಗಿ ಬಿಟ್ಟಿದ್ದಾರೆ. ಇದನ್ನ ನೋಡಿದ ಫ್ಯಾನ್ಸ್ ಕಮೆಂಟ್ ಮೂಲಕ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈಗಷ್ಟೇ ಕಾಲೇಜ್ಗೆ ಹೊರಟಿರೋ ಹೀರೋ ತರ ಕಾಣಿಸ್ತಾ ಇದ್ದೀರಾ, ಮತ್ತೊಂದು ಮದುವೆ ಆಗ್ಬಿಡಿ ಶೆಟ್ರೆ ಎಂದೆಲ್ಲ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿರುವ ಚಂದನ್ ನಮಸ್ಕಾರ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಚಂದನ್ ನ್ಯೂ ಲುಕ್ ನೋಡಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.